ಕೆ ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ಮತ್ತು ಸಿದ್ದು ಬಣ ಸೇರಿ ಗೋಳೊಯ್ಕೊಳ್ತಾ ಇರುವಂತದ್ದು, ನಡೆಸ್ಕೊಳ್ತಾ ಇರುವಂತದ್ದು, ಆ ಹಿಂಸಾತ್ಮಕವಾದಂತ ಒಂದು ಒಳಗುದಿ ಅತ್ಯಂತ ನೋವನ್ನ ತಂದಿತ್ತು. ನಿಮಗೆ ಅವರು ಬಣ ಬಂದು ಹೇಳಬಹುದು, ಅಮಿತ್ ಶಾ ಭೇಟಿಯಾಗಿದ್ದಾರೆ, ಇವರು ಭೇಟಿಯಾಗಿದ್ದಾರೆ, ಅವರು ಭೇಟಿಯಾಗಿದ್ದಾರೆ. ಕಾಲ ಯಾವತ್ತೂ ಕ್ಷಮಿಸುವುದಿಲ್ಲ, ಕಾಲ ಕಾಯುವುದೂ ಇಲ್ಲ. ಈ ವಚನವನ್ನ, ಈ ಆಕ್ರೋಶವನ್ನ, ಈ ನಿರ್ದಿಷ್ಟವಾದ ಮಾತನ್ನ ಹೇಳಿ ದೆಹಲಿಯಿಂದ ಡಿ.ಕೆ. ಬ್ರದರ್ಸ್ ಬಂದಿದ್ದಾರೆ. ಹಾಗಾದ್ರೆ ಮುಂದೇನು? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಒಂದು ಹಂತದಲ್ಲಿ ಕರ್ನಾಟಕದ ಜನತೆಗೂ, ಮಾಧ್ಯಮಕ್ಕೂ, ರಾಜಕೀಯ ವಿಶ್ಲೇಷಕರಿಗೂ ಈ ಕುರ್ಚಿ ಕದನದ ಬಗ್ಗೆ ಬರ್ತಾ ಬರ್ತಾ ಆಸಕ್ತಿಯೇ ಕಳೆದು ಹೋಗಿತ್ತು. ಯಾಕೆಂತಂದ್ರೆ ಯುಗಾದಿ ಅಂತಾಯ್ತು, ಸಂಕ್ರಾಂತಿ ಅಂತಾಯ್ತು, ಶಿವರಾತ್ರಿ ಅಂತಾಯ್ತು, ಕ್ರಾಂತಿ ಆಗ್ತದೆ ಅಂತಾಯ್ತು. ನಾವು ಮಾತಾಡಿದ್ದು ಹಲವು ಬಾರಿ ಡೇಟ್ ಫಿಕ್ಸ್ ಆದಂತ ಸನ್ನಿವೇಶಗಳು ಕೂಡ ನಮ್ಮ ಕಣ್ಣೆದುರು ಬಂದು ಹೋದವು. ವಾಗ್ವಾದಗಳು, ಕೆಸರೆರಚಾಟ, ಸಿದ್ದು ಬಣ, ಡಿ.ಕೆ. ಬಣ, ಬಹಿರಂಗ ಸಮರ, ಆಮೇಲೆ ಮನೆ ಮನೆಗೆ ಡಿ.ಕೆ. ಶಿವಕುಮಾರ್ ಹೋಗಿ ಎಲ್ಲರನ್ನು ಸಂತೈಸುವಂತ ಕೆಲಸ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ 136 ಸೀಟನ್ನ ತರುವುದಕ್ಕೆ, ಅಭೂತಪೂರ್ವವಾದಂತ ಕಾಂಗ್ರೆಸ್ಸಿನ ವಿಜಯಕ್ಕೆ ಕಾರಣವಾದಂತ ಡಿ.ಕೆ.ಶಿ ಅವರಂತ ಒಂದು ನಿಷ್ಠಾವಂತ ಕಾರ್ಯಕರ್ತನ, ಕಾಂಗ್ರೆಸ್ಸಿನ ಹುರಿಯಾಳಿನ ಒಂದು ಹೋರಾಟದ ದಿಕ್ಕು ದಿಸೆ ಮತ್ತು ಅದರ ಆಳ ಎತ್ತರಗಳನ್ನ ಗಮನಿಸಿದವರಿಗೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ಮತ್ತು ಸಿದ್ದು ಬಣ ಸೇರಿ ಗೋಳೊಯ್ಕೊಳ್ತಾ ಇರುವಂತದ್ದು, ನಡೆಸ್ಕೊಳ್ತಾ ಇರುವಂತದ್ದು, ಆ ಹಿಂಸಾತ್ಮಕವಾದಂತ ಒಂದು ಒಳಗುದಿ ಅತ್ಯಂತ ನೋವನ್ನ ತಂದಿತ್ತು. ಎಂಥವನಿಗೂ ಬೇಸರ ಆಗಿತ್ತು. ಇಷ್ಟೆಲ್ಲ ಕೆಲಸ ಮಾಡಿ, ಇಷ್ಟೆಲ್ಲ ನಿಷ್ಠೆಯಿಂದ ತಿಹಾರ್ ಜೈಲಿಗೆ ಹೋಗಿ ಸೋನಿಯಾ ಗಾಂಧಿ ಅವರ ಒಂದು ಮಾತಿಗಾಗಿ ಎಂತೆಂತ ರಿಸ್ಕ್ ಅನ್ನ ತೆಗೆದುಕೊಂಡ್ರು. ಟ್ರಬಲ್ ಶೂಟರ್ ಅಂತ ಕರೆಸಿಕೊಳ್ಳುವಂತ ಡಿ.ಕೆ. ಶಿವಕುಮಾರ್ ವಚನಬದ್ಧತೆಯಿಂದ ಹೈಕಮಾಂಡೇ ದೂರ ಸರಿದ್ರು. ಡಿ.ಕೆ. ಸುರೇಶ್ ತಲೆ ಮೇಲೆ ಕೈ ಇಟ್ಟು 2.5 ವರ್ಷದ ಅವಧಿಗೆ ನಾನು ಅಧಿಕಾರದಲ್ಲಿ ಇರ್ತೇನೆ, ಆಮೇಲೆ ನಿಮ್ಮ ಬ್ರದರಿಗೆ ಹರಿವಾಣದಲ್ಲಿ ಇಟ್ಟು ಕೊಟ್ಟ ಹಾಗೆ 2.5 ವರ್ಷದ ನಂತರ ಸಿಎಂ ಪಟ್ಟವನ್ನ ಬಿಟ್ಟುಕೊಡ್ತೇನೆ ಅಂತ ಸಿದ್ದರಾಮಯ್ಯನವರು ಆಣೆ ಪ್ರಮಾಣ ಮಾಡಿದ್ದನ್ನು ಕೂಡ ಬಹಿರಂಗವಾಗಿ ಸುರೇಶ್ ಅವರು ಹಲವು ಬಾರಿ ಹೇಳಿದ್ದಾರೆ. ಇವೆಲ್ಲ ಇದ್ದು ಕೂಡ ಅರಸು ಅವರ ದಾಖಲೆಯನ್ನ ಮುರಿಯುವಿಕೆ, ಬಜೆಟ್, ಆ ನಂತರ ಪಂಚರಾಜ್ಯದ ಚುನಾವಣೆ, ಒಂದಲ್ಲ ಒಂದು ಕಾರಣವನ್ನ ಕೊಟ್ಟು ಗುರಾಣಿಯನ್ನ ಹಿಡಿದು ಆಗುವ ಅನಾಹುತವನ್ನ ತಡೆತಾ ಇವತ್ತಾಗ್ತಾರೆ, ನಾಳೆ ಆಗ್ತಾರೆ, ಇನ್ನೊಂದಾಗ್ತದೆ, ಹಲವಾರು ಕ್ಲೈಮ್ಯಾಕ್ಸ್ ಗಳನ್ನ ನೋಡಿ ಆಗಿದೆ. ಪ್ರಾಯಶಃ ಇದೆಲ್ಲದರಿಂದ ರೋಸ್ ಹೋಗಿ ತಾಳ್ಮೆಯನ್ನ ಕಳ್ಕೊಂಡು ಪಕ್ಷ ನಿಷ್ಠೆಗೆ ಸಿಗುವ ಬೆಲೆ ಕೊನೆಗೂ ಇಷ್ಟೇನಾ ಅನ್ನುವ ಹಂತಕ್ಕೆ ಬಂದಂತ ಡಿ.ಕೆ. ಶಿವಕುಮಾರ್ ಕಳೆದ ವಾರ ದೆಹಲಿಗೆ ಹೋದ್ರು. ದೆಹಲಿಗೆ ಹೋಗಿ ಖರ್ಗೆ ಅವರನ್ನ, ಸುರ್ಜೇವಾಲಾ ಅವರನ್ನ, ವೇಣುಗೋಪಾಲ್ ಅವರನ್ನ ಸುದೀರ್ಘವಾಗಿ ಮಾತುಕತೆಗೆ ಒಳಮಾಡಿದ್ರು. ಖರ್ಗೆ ಅವರೊಟ್ಟಿಗೆ 1.5 ಗಂಟೆಯ ಮಾತುಕತೆಯನ್ನ ನಡೆಸಿದ್ರು. ಹೊರಗೆ ಬಂದಾಗ ಮಾಧ್ಯಮದವರು ಕೇಳಿದಾಗ ಒಂದು ರೀತಿಯ ವ್ಯಾಕುಲತೆ ಮತ್ತು ವಿಚಲಿತತೆ, ಆಕ್ರೋಶ, ಆದ್ರೆ ತೋರ್ಪಡಿಸ್ಕೊಳ್ದೇನೆ ಏನು ದೆಹಲಿಗೆ ನಾನೇನು ಗಾಳಿ ಕುಡಿಲಿಕ್ಕೆ ಬಂದಿದ್ದೇನಾ, ಅಂದ್ರೆ ಏನು ಕೆಲಸ ಇಲ್ಲ ಅಂತ ಬಂದಿದ್ದೇನಾ ಅನ್ನುವ ರೀತಿಯಲ್ಲಿ ಮಾತಾಡಿದ್ರು. ನಿರ್ದಿಷ್ಟವಾದಂತ ಗಡು, ನಿರ್ದಿಷ್ಟವಾದಂತ ಡೇಟು, ಇನ್ನು ಮುಂದೆ ಇಲ್ಲಿಯವರೆಗೆ ಕಾದದ್ದು ಕಾದಿ ಆಯ್ತು, ಇನ್ನೂ ಕಾಯುವ ತಾಳ್ಮೆ ಇಲ್ಲ. ಇಲ್ಲಿವರೆಗೆ ನೀವು ಹೇಳಿದ್ದನ್ನ ನಾನು ಕೇಳಿದೆ, ಈಗ ನಾನು ಹೇಳಿದ್ದನ್ನ ನೀವು ಕೇಳಬೇಕು ಅನ್ನುವ ಹಂತಕ್ಕೆ ಡಿ.ಕೆ. ಬ್ರದರ್ಸ್ ಬಂದ ಆಗಿದೆ. ವಾತಾವರಣ ಚೆನ್ನಾಗಿಲ್ಲ. ಈಗ ನಿನ್ನೆ ಮೊನ್ನೆ ನಡೆದಂತ ಘಟನೆಯನ್ನ ನೀವು ಗಮನಿಸಿದ್ದೀರಿ. ಹೆತ್ತ ಮಕ್ಕಳಕ್ಕಿಂತ ಹೆಚ್ಚು ತನ್ನದೇ ಒಡಲಿನ ಕೂಸು ಅನ್ನುವ ರೀತಿಯಲ್ಲಿ ಕೇಜ್ರಿವಾಲ್ ಮತ್ತು ರಾಘವ್ ಚಡ್ಡಾ ಸಂಬಂಧ ಇತ್ತು. ರಾಘವ್ ಚಡ್ಡಾ ಯಾವ ಮಟ್ಟದಲ್ಲಿ ಆಪನ್ನ ಪ್ರತಿನಿಧಿಸ್ತಾ ಇದ್ರು ಅಂತಂದ್ರೆ ಅದರ ಹೊರಬರುವಿಕೆ ಬಿಡಿ. ಆಪ್ ಮತ್ತು ಕೇಜ್ರಿವಾಲ್, ರಾಘವ್ ಚಡ್ಡಾ ಈ ಬಂಧವನ್ನ ಯಾವತ್ತೂ ಕೆಡಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವ ರೀತಿಯಲ್ಲೇ ಅವರ ಸಂಬಂಧ ಇತ್ತು. ಒಂದು ರೀತಿಯಲ್ಲಿ ಪಂಜಾಬ್ ಅಲ್ಲಿ ಶ್ಯಾಡೋ ಸಿಎಂ ಅನ್ನುವಂತ ಅಡ್ಡನಾಮವೂ ಇತ್ತು ಅವರಿಗೆ. ಅಷ್ಟರ ಮಟ್ಟಿಗೆ ಆಪ್ನಲ್ಲಿ ಅವರಿಗೆ ಗೌರವ ಇತ್ತು, ಬೆಲೆ ಇತ್ತು, ಮನ್ನಣೆ ಇತ್ತು. ಆದ್ರೆ ಏನಾಯ್ತು, ಯಾವುದೋ ಒಂದು ಕ್ಷಣದಲ್ಲಿ ಆಪನ್ನ ತೊರೆದು ಹೊರಗೆ ಬರುವ ಹಾಗೆ ಅಷ್ಟೇ ಅಲ್ಲ, ತನ್ನೊಟ್ಟಿಗೆ 7 ಜನರನ್ನ ಕರ್ಕೊಂಡು ಬಿಜೆಪಿಗೆ ಸೇರಿ ಆಗೇ ಹೋಯ್ತು. ಬಂಗಾಲದ ಚಾರಿತ್ರಿಕ ಮತದಾನ ಬಿಜೆಪಿಯ ಕಮಲವನ್ನ ಅಲ್ಲಿ ಅರಳಿಸಬಹುದು ಅನ್ನುವಂತ ಎಲ್ಲ ಭರವಸೆಯು ರಾಜಕೀಯ ತಜ್ಞರ ಮೂಲಕ ಬರ್ತಾ ಇದೆ. ಅಷ್ಟೇ ಅಲ್ಲ, ದೀದಿ ಸ್ವತಃ ಬಂಗಾಲವನ್ನ ಬಿಟ್ಟು ದೆಹಲಿಗೆ
ಪೊಟ್ಲೆ ಕಟ್ಲಿಕ್ಕೆ ಹೊರಟಂಗ್ ಕಾಣುತ್ತೆ. ರಾಹುಲ್ ಗಾಂಧಿ ಈಗಾಗ್ಲೇನೆ ಬಿಜೆಪಿ ಅಧಿಕಾರಕ್ಕೆ ಬಂದಾಯ್ತು ಅನ್ನುವ ರೀತಿಯಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಆಪ್ತರೇ, ಅವರೊಟ್ಟಿಗೆ ಇದ್ದು ರಾಜಕೀಯ ಸಲಹೆಗಾರರಾಗಿದ್ದಂಥವರೇ ಏನ್ ಹೇಳ್ತಾ ಇದ್ದಾರೆ, ಘೋಷಾಲ್ ಈ ಸಾರಿ ಬಿಜೆಪಿಯೇ ಪ್ರಥಮ ಹಂತದ ಚುನಾವಣೆ ನಡೆದಾಗ್ಲೇನೆ 100 ಚಿಲ್ಲರೆ ಸೀಟನ್ನ ಗೆಲ್ತದೆ ಅಂತ. ಆಮೇಲೆ ಅದಕ್ಕೂ ಒಂದು ಭಯಂಕರವಾದಂತ ಘಟಸ್ಫೋಟವಾದಂತ ಸುದ್ದಿ ಬೇರೆ ಬರ್ತಾ ಇದೆ. ಏನು, ಇನ್ನು 1 ವರ್ಷ ಬಾಕಿ ಇದೆ ಪಂಜಾಬ್ ಚುನಾವಣೆಗೆ. ಒಟ್ಟು 94 ಸೀಟು ಆಪು, ಅದರಲ್ಲಿ 63 ಸೀಟ್ಗೆ ಈಗ ರಾಘವ್ ಚಡ್ಡಾ ಕತ್ರಿ ಹಾಕಿದ್ದಾರೆ. 43 ಸೀಟ್ ಫೈನಲ್ ಆಗಿದೆ. ಇನ್ನು ಉಳಿದ ಸೀಟ್ ಇನ್ನೊಂದು ವಾರದಲ್ಲಿ ಫೈನಲ್ ಆಗತ್ತೆ. ಆವಾಗ ಇಡೀದಾಗಿ ಆಪ್ ಸರ್ಕಾರ ಇಡೀ ದೇಶದಲ್ಲಿರುವಂತ ಒಂದೇ ಒಂದು ಸರ್ಕಾರ ಬೀಳತ್ತೆ, ಅಲ್ಲಿ ಕೂಡ ಕಮಲ ಅರಳುತ್ತೆ ಅನ್ನುವಂತ ಪರಿಸ್ಥಿತಿ ಇದೆ. ಇದೇ ಕಾರಣಕ್ಕಾಗಿ ಹೇಳಿದ್ದು ಖರ್ಗೆ ಅವರ ಹತ್ರ ಈ ಸಾರಿ ನೇರ ನನ್ನ ಪಕ್ಷ ನಿಷ್ಠೆಯನ್ನ ನೀವು ಪ್ರಶ್ನಿಸ್ತೀರೇನೋ, ನಾನು ಆ ರೀತಿಯ ಕೆಲಸ ಮಾಡೋದಿದ್ರೆ ಇಷ್ಟು ಕಾಲ ಕಾಯ್ಬೇಕಾಗಿರ್ಲಿಲ್ಲ. ನಿಮಗೆ ಅವರು ಬಣ ಬಂದು ಹೇಳ್ಬಹುದು, ಅಮಿತ್ ಶಾ ಭೇಟಿಯಾಗಿದ್ದಾರೆ, ಇವರು ಭೇಟಿಯಾಗಿದ್ದಾರೆ, ಅವ್ರು ಭೇಟಿಯಾಗಿದ್ದಾರೆ. ಕಾಲ ಯಾವತ್ತೂ ಕ್ಷಮಿಸುವುದಿಲ್ಲ, ಕಾಲ ಕಾಯುವುದೂ ಇಲ್ಲ. ಕಾಲವೇ ನಿಮಗೆ ಉತ್ತರ ಕೊಡ್ತದೆ. ಅಧಿಕಾರದ ಮದದಲ್ಲಿರುವಂತವರ ನಿಷ್ಠೆ ಏನು? ನಾನು ಸಿಎಂ ಪಟ್ಟಕ್ಕೆ ವಚನ ಕೊಟ್ಟಿದ್ದೀರಿ, ಹೈಕಮಾಂಡು ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾಡ್ರಾ, ರಾಹುಲ್ ಗಾಂಧಿ ನೀವೆಲ್ಲರೂ ಸೇರಿ. ಆದ್ರೆ ಈಗ ಏನಾಯ್ತು, 2.5 ವರ್ಷ ಕಳೆದು 6 ತಿಂಗಳ ಮುಂದೋಗಿದೆ. ಒಂದೊಂದೇ ಗುರಾಣಿ ಹಿಡಿತಾ ಇದ್ದೀರಿ. ಆದ್ರೂ ತಾಳ್ಮೇಲಿದ್ದೇನೆ. ಪಕ್ಷ ನಿಷ್ಠಾವಂತನಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಪಕ್ಷ ಬಿಟ್ಟು ಹೊರಡ್ತಿದ್ದೆ. ಆದ್ರೆ ಒಂದು ನೆನಪಿಡಿ, ನನ್ನೊಟ್ಟಿಗಿದ್ದಂತ 71 ಶಾಸಕರಿದಾರಲ್ಲ, ಲಿಸ್ಟ್ ಇಟ್ಟು ಮಾತಾಡಿದ್ರು ಮೊನ್ನೆ ಖರ್ಗೆ ಅವರ ಎದುರು DK ಬ್ರದರ್ಸ್. 71 ಜನ ಏನಿದ್ದಾರೆ ಅವರನ್ನ ತಡೆದು ಹಿಡಿಲಿಕ್ಕೆ ನನಗೆ ಸಾಧ್ಯ ಇಲ್ಲ. ಇದು ಕೊನೆಯ ಗೇಮ್. ಈಗ ನೀವು ನನ್ನನ್ನ ಮುಖ್ಯಮಂತ್ರಿ ಮಾಡ್ತಿರೋ ಮಾಡಿ, ಇಲ್ಲವೇ ಆಗುವ ಅನಾಹುತವನ್ನ ಎದುರಿಸಲಿಕ್ಕೆ ಸಿದ್ಧರಾಗಿ. ಈ ವಚನವನ್ನ, ಈ ಆಕ್ರೋಶವನ್ನ, ಈ ನಿರ್ದಿಷ್ಟವಾದ ಮಾತನ್ನ ಹೇಳಿ ದೆಹಲಿಯಿಂದ DK ಬ್ರದರ್ಸ್ ಬಂದಿದ್ದಾರೆ. ಹಾಗಾದ್ರೆ ಮುಂದೇನು? ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. 28ಕ್ಕೆ ರಾಹುಲ್ ಗಾಂಧಿ ಅವರು ದೆಹಲಿಗೆ ಬರ್ತಾರೆ. ಅಲ್ಲಿಗೆ ಎಲ್ಲ ಪ್ರಚಾರದ ಎಲ್ಲ ಕೆಲಸಗಳು ಮುಗಿತವೆ. ಖರ್ಗೆ ಅವರು ನೇರವಾಗಿ ಅವತ್ತೇ ನೀವು ಬಂದ್ಬಿಡಿ, ಸಿದ್ದರಾಮಯ್ಯನವರನ್ನು ಕರಿತೇವೆ, ಇತ್ಯರ್ಥವಾಗೋಗತ್ತೆ, ಡೋಂಟ್ ವರಿ. ಯಾಕೆಂತಂದ್ರೆ ಸಿದ್ದರಾಮಯ್ಯನವರಿಗೂ ಗೊತ್ತಾಗಿ ಹೋಗಿದೆ ಈ ಸಾರಿ ನಾನು ಬಚಾವ್ ಆಗೋದು ಕಷ್ಟ. ಯಾಕೆಂತಂದ್ರೆ ನಾನು ಹೇಳುವ ಎಲ್ಲವನ್ನೂ ಹೈಕಮಾಂಡ್ ಕೇಳಿದೆ. ಮುಖ್ಯವಾಗಿ ಸಿದ್ದರಾಮಯ್ಯನವರಿಗೂ ಮತ್ತು DK ಶಿವಕುಮಾರ್ಗೂ ಇರುವ ಮೂಲಭೂತ ವ್ಯತ್ಯಾಸ ಏನು? ಸಿದ್ದರಾಮಯ್ಯನವರು ಜನತಾದಳದಿಂದ ಬಂದವರು, ಅದೇ DK ಶಿವಕುಮಾರ್ ಕಾಂಗ್ರೆಸ್ಸಿನಲ್ಲೇ ಇದ್ದವರು, ಮೂಲ ಕಾಂಗ್ರೆಸ್ಸಿಗರು. ಆದರೆ ಮೂಲ ಕಾಂಗ್ರೆಸ್ಸಿಗನನ್ನ ಬಿಟ್ಟು ಪ್ರಥಮ ಅವಧಿಯಲ್ಲಿ CM ಸಿದ್ದರಾಮಯ್ಯನವರು ಎಲ್ಲ ಅನುಭವಿಸಿಯೂ ಕೂಡ 2ನೇ ಅವಧಿಗೂ ಕೂಡ ವಲಸೆ ಬಂದವರಿಗೆ ಮಣೆ ಹಾಕಲಾಯಿತು ಹೊರತು ಮೂಲ ನಿವಾಸಿಗಳಿಗೆ ಮಣೆ ಹಾಕಲಿಲ್ಲ. ಹಾಗಾಗಿ ಈಗ ಮತ್ತೆ ಸಿದ್ದರಾಮಯ್ಯನವರು ಹೊಸ ತಗಾದೆ ತೆಗೆದ್ರೆ ಇವೆಲ್ಲವೂ ಹೊರಗೆ ಬರುತ್ತೆ. ಪ್ರಾಯಶಃ ಇದೆಲ್ಲ ಗೊತ್ತಿದ್ದೇ ಒಳ ಮೀಸಲಾತಿಯನ್ನ ಲಘು ಬಗೆಯಲ್ಲಿ ರಪ 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 ಅಂತ ಮುಗಿಸಿ ಸಿಹಂಚಿ ಆಯ್ತು. ಮತ್ತೆ ಈ ಸರಿ DK ಬ್ರದರ್ಸು ಬಹಳ ಸ್ಟಬರ್ನ್ ಆದಂಗೆ ಕಾಣುತ್ತೆ. ಇದು ಕೊನೆಯ ಕ್ಲೈಮ್ಯಾಕ್ಸು. ಇಲ್ಲಿವರೆಗೆ ಪ್ರೀ ಕ್ಲೈಮ್ಯಾಕ್ಸ್ ತುಂಬಾ ಆಗಿದೆ. ಇನ್ನು ಕಾಯುವ ಪ್ರಶ್ನೆ ಇಲ್ಲ. ಇದು ಗಜಪ್ರಸವ ಅಲ್ಲ, ನಾರ್ಮಲ್ ಡೆಲಿವರಿನೇ ಆಗ್ಬೇಕು ಅಂತ ಇವರು ಹೊರಟಾಗೆ ಕಾಣುತ್ತೆ. ಯಾಕೆಂತಂದ್ರೆ ಬಹಳ ವಿಶ್ವಾಸಾರ್ಹ ಮೂಲಗಳಿಂದ ಬರುವಂತ ಸುದ್ದಿಯನ್ನ ನೋಡಿದ್ರೆ ಮೇ 28ಕ್ಕೆ ಸಿದ್ದರಾಮಯ್ಯನವರಿಗೂ ರಾಹುಲ್ ಗಾಂಧಿ ಅವರು ಕರೆದಿದ್ದಾರೆ. DK ಶಿವಕುಮಾರ್ ಅನ್ನು ಖರ್ಗೆ ಅವರು ಕರೆದಿದ್ದಾರೆ. ಮಾತುಕತೆ ಆಗತ್ತೆ. ಮೇ 4 ರಿಸಲ್ಟ್ ಪಂಚರಾಜ್ಯದ ಚುನಾವಣೆದ್ದು. ಮೇ 4ರ ಒಳಗಡೆ ಎಲ್ಲಾ ಸಿದ್ಧತೆಯು ಮುಗಿಯಬೇಕು. ಮೇ 10ಕ್ಕೆ ಪದಗ್ರಹಣ ಆಗಲೇಬೇಕು ಅಂತ DK ಬ್ರದರ್ಸ್ ನೇರವಾಗಿ ಹೇಳಿ ಬಂದಿದ್ದಾರೆ. ಮಾಡುದಾದ್ರೆ ಮಾಡಿ, ಇಲ್ಲದೆ ಇದ್ರೆ ಅದರ ನಂತರ ಆಗುವಂತ ಎಲ್ಲ ಅನಾಹುತಗಳನ್ನು ನೀವು ಎದುರಿಸಿ. ನನ್ನನ್ನ ದೂಷಣೆ ಮಾಡುವ ಪ್ರಶ್ನೆ ಇಲ್ಲ. ನಾನು ಪಕ್ಷನಿಷ್ಠ, ನಾನು ಬಿಟ್ಟು ಹೋಗುದಿಲ್ಲ. ನಾನು ಬಿಟ್ಟು ಹೋಗುದಿದ್ರೆ ಯಾವಾಗ್ಲೂ ಬಿಟ್ಟು ಹೋಗ್ಬೋದಿತ್ತು. ನಾನು ಯಾಕೆ ಬಿಟ್ಟು ಹೋಗ್ಲಿ? ಎಷ್ಟು ವರ್ಷಗಳಿಂದ ನೋವೋ ನಲಿವೋ ಸುಖವೋ ದುಃಖವೋ ಎಲ್ಲವನ್ನ ಸಹಿಸಿಕೊಂಡು ಕಾಂಗ್ರೆಸ್ಸಿಗಾಗಿ ನಾನು ಹೆಗಲು ಕೊಟ್ಟು ದುಡಿದಿದ್ದೇನೆ. ನಾನು ಪಕ್ಷ ಬಿಟ್ಟು ಹೋಗ್ಬೇಕಾದ ಅಗತ್ಯವೂ ಇಲ್ಲ, ನಾನು ಬಿಟ್ಟು ಹೋಗುವುದಿಲ್ಲ. ಆದ್ರೆ ಪಕ್ಷನಿಷ್ಠರು ಅಂತ ನಿಮಗೆ ಬಂದು ಚಾಡಿ ಹೇಳುವಂತವರನ್ನ ಮೊದಲು ಅವರ ಪಕ್ಷನಿಷ್ಠೆಯ
ತುಲಾಭಾರ ಮಾಡಿ ಅಂತ ನೇರ ಹೇಳಿ ಬಂದಿದ್ದಾರೆ. ಹಾಗಾಗಿ ಈ ಕ್ಲೈಮ್ಯಾಕ್ಸ್ ತಪ್ಪುವ ಸಾಧ್ಯತೆ ಬಹಳ ಕಡಿಮೆ. ಈಗಾಗ್ಲೇನೆ ಒಳ ಮೀಸಲಾತಿಯ ಎಲ್ಲಾ ಕೆಲಸವನ್ನ ಮುಗಿಸಿ ಮಧ್ಯರಾತ್ರಿ ಅಂತಿಲ್ಲ, ಡಿನ್ನರ್ ಅಂತಿಲ್ಲ, ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ ಸಿದ್ದು ಬಣದ್ದು. ಮತ್ತೆ ಆಪ್ತ ವಲಯವೇ ಹೇಳಿರುವ ಪ್ರಕಾರ ಈ ಸಾರಿ ನಾನು ಹೈಕಮಾಂಡ್ ಹೇಳಿದ್ದನ್ನ ಕೇಳಲೇಬೇಕಾಗತ್ತೆ. ಹಾಗಾಗಿ ಈ ಸಾರಿ ನಾನು ಏನೂ ಮಾಡೋ ಸ್ಥಿತಿಯಲ್ಲಿಲ್ಲ, ಖಂಡಿತವಾಗಿಯೂ ಬದಲಾಗತ್ತೆ, ನೀವು ಸಿದ್ಧರಾಗಿ, ಕೊನೆಗೆ ನಾನು ಹೇಳಲಿಲ್ಲ ಅಂತ ಹೇಳ್ಬೇಡಿ. ಈ ಮಾತನ್ನ ಸಿದ್ದರಾಮಯ್ಯರವರು ಹೇಳಿದ ತಕ್ಷಣವೇ ಸಿದ್ದು ಬಣ ಅತ್ಯಂತ ಹತಾಶರಾಗಿದೆ, ಆಮೇಲೆ ಕುಸಿದು ಹೋಗಿದೆ. ನೀವೇ ಹೀಗಂದ್ರೆ ಹೇಗೆ ಸರ್? ನಮ್ಮ ಬಚಾವ್ ಮಾಡುವವರು ಯಾರು? ಯಾವುದೇ ಕಾರಣಕ್ಕೂ DK ಶಿವಕುಮಾರ್ CM ಆಗಕೂಡದು ಅನ್ನುವ ನಿಮ್ಮ ನಿರ್ಧಾರ ಎಲ್ಲಿಗೋಯ್ತು? ನಾವಂತೂ ಈಗಲೂ DK ಶಿವಕುಮಾರ್ ಅನ್ನು ಒಪ್ಕೊಳ್ಳಿಕ್ ರೆಡಿ ಇಲ್ಲ. ಮತ್ತೊಮ್ಮೆ ಅಹಿಂದ್ ಮಂತ್ರವನ್ನ ಜಪಿಸಿ ಪರಮೇಶ್ವರ ಹೆಸರಾದ್ರೂ ತನ್ನಿ. ನಿಮ್ಮ ಅಸಹಾಯಕತೆ ನಿಮಗೆ ಇನ್ನು ಮುಂದೆ ಯಾವುದೇ ದಾಳ ಉರುಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಆದ್ರೆ ದಯವಿಟ್ಟು ನಿಮ್ಮ ಬೆಂಬಲಿಗರಿಗೋಸ್ಕರ ಆದ್ರೂ ಪರಮೇಶ್ವರನ್ನ ಮುಂದೆ ತನ್ನಿ, ಅಹಿಂದ್ ಮಂತ್ರವನ್ನ ಪಠಿಸಿ. ಏನಕ್ಕೇನ DK ಶಿವಕುಮಾರ್ ಅವರನ್ನ ತಡೆಯಲೇಬೇಕು ಅನ್ನುವ ಒಂದು ಹಠಕ್ಕೆ, ಜಿದ್ದಿಗೆ ಸಿದ್ದರಾಮಯ್ಯನವರ ಗುಂಪು ನಿಂತಿದೆ. ಆದರೆ ಸಿದ್ದರಾಮಯ್ಯನವರು ಶಸ್ತ್ರತ್ಯಾಗ ಮಾಡಿರುವುದು ಪಕ್ಕಾ. ಈ ಸರಿ ನಾನು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಸರಿ ನಾನು ಹೈಕಮಾಂಡ್ ಹೇಳಿದ್ದನ್ನ ಕೇಳಲೇಬೇಕಾಗತ್ತೆ. ಅದೇ ಈಗ ಸಿದ್ದು ಬಣಕ್ಕೆ ಆಗಿರುವಂತ ಆಘಾತ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರ ಒಂದು ಮಾತನ್ನ ನೀವು ಗಮನಿಸಿರ್ಬೇಕು. ಈ ಒಂದು ವಾರದಲ್ಲಿ ಏನಾಗಬೇಕು ಅದು ಆಗೇ ಆಗತ್ತೆ, ಮತ್ತೆ ಆಗ್ಲೇಬೇಕು, ನಿರ್ಧಾರ ಆಗೇ ಆಗತ್ತೆ ಅಂದ್ರೆ ಅವರಿಗೂ ಅದ್ರ ಅಂದಾಜು ಆಗಿದೆ. ಇದನ್ನ ತಡೆಯುವುದು ಕಷ್ಟ. ಬಹುಶಃ DK ಶಿವಕುಮಾರ್ CM ಆಗ್ತಾರೆ 10ನೇ ತಾರೀಕು ಮೇ 10. ಆ ನಂತರ ಬಹುಶಃ ಸತೀಶ್ ಜಾರಕಿಹೊಳಿ ಅವರನ್ನ KPCC ಅಧ್ಯಕ್ಷತೆಗೆ ತರುವ ಸಾಧ್ಯತೆಯು ನಿಚ್ಚಳವಾಗಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಬಹುಶಃ ಆಗುವುದು ಒಳ್ಳೇದಕ್ಕೆ 28ರ ಚುನಾವಣೆಗಾದ್ರೂ ನಾನು ಟವೆಲ್ ಹಾಕ್ಬೋದಲ್ಲ, ಹೇಗೂ ಇನ್ನು2 ವರ್ಷ ಇದೆ, ಅವ್ರದ್ದೊಂದು ಆಸೆ ಈಡೇರ್ ಬಿಡ್ಲಿ ಅನ್ನುವಂತ ಹಂತಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅಂತೂ ಕೊನೆಗೂ DK ಶಿವಕುಮಾರ್ ಕರ್ನಾಟಕದ CM ಆಗುವುದು 100ಕ್ಕೆ 99.9% ಪಕ್ಕ ಆಗಿದೆ. ನನ್ನ ವಿಡಿಯೋವನ್ನ ನೋಡಿದಾಗೆಲ್ಲ ಸರ್ ಪ್ರತಿ ಸಾರಿ ಹಿಂಗೆ ಹೇಳ್ತೀರಿ, ಯಾವಾಗ CM ಆಗೋದು, ಅವ್ರಕ್ಕಿಂತ ಹೆಚ್ಚು ನಿಮಗೆ ಆಸಕ್ತಿ ಇದ್ದಂಗಿದೆ, ಅರ್ಜೆಂಟ್ ಇದ್ದಂಗಿದೆ, ಹೀಗೆ ನೀವು ಏನಕ್ಕೇನ ನಿಮಗೆ ಮನಸ್ಸಿಗೆ ಬಂದಾಗೆ ಬಾಯಿಗೆ ತೋಚಿದಾಗೆ ಎಲ್ಲ ಮೆಸೇಜ್ ಹಾಕ್ತೀರಿ. ಆದ್ರೆ ನಾವು ರಾಜಕೀಯ ವಾತಾವರಣವನ್ನ, ಅಲ್ಲಿ ಸಿಗುವಂತ ಮಾಹಿತಿಯನ್ನ, ಅಲ್ಲಿ ಆಗ್ತಾ ಇರುವಂತ ಬದಲಾವಣೆಗಳನ್ನ, ಅದರ ಮೇಲೆ ನಾವೊಂದು ನಮ್ಮದೇ ಆದಂತ ಚಿಂತನೆಯ ದ್ರವ್ಯದಲ್ಲಿ, ಚೌಕಟ್ಟಿನಲ್ಲಿ ಚರ್ಚಿಸಬಹುದೇ ಹೊರತು ನಾವು ಬೇರೆ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಒಂದನ್ನು ನೆನಪಿಡಿ, ರಾಜಕೀಯ ಅಂತಂದ್ರೆ ಅಲ್ಲಿ ಸುಳ್ಳುಗಳು ಸತ್ಯ ಆಗ್ತವೆ, ಸತ್ಯವು ಸುಳ್ಳಾಗ್ತವೆ. ಈ ಸರಿ ದೆಹಲಿಗೆ ಹೋಗಿ ಬಂದ ನಂತರದ, ದೆಹಲಿಯಲ್ಲಿ ಕೂತಂತ ಸಂದರ್ಭದಲ್ಲಿ DK ಬ್ರದರ್ಸ್ ಆಡಿರುವ ಮಾತು, ಹಿಡಿದಿರುವ ಪಟ್ಟು, ಕೊಟ್ಟಿರುವಂತ ಎಚ್ಚರಿಕೆ, ಈ ಎಲ್ಲವನ್ನ ಗಮನಿಸಿದ್ರೆ ಈ ಸರಿ ಸಿದ್ದರಾಮಯ್ಯನ ಬಣ ಮನಸ್ಸಿದ್ದೋ ಮನಸ್ಸಿಲ್ಲದೆಯೋ DK ಶಿವಕುಮಾರ್ CM ಆಗುವಂಥದ್ದನ್ನ ಒಪ್ಪಿಕೊಳ್ಳಲೇಬೇಕಾಗತ್ತೆ. ಮತ್ತೆ ಹೈಕಮಾಂಡ್ ಆ ಒಂದು ತೀರ್ಮಾನಕ್ಕೆ ಬಂದಾಗಿದೆ. ಎಲ್ಲಾ ಪಕ್ಷಗಳು ಒಡೆದೋಗ್ತಾ ಇದೆ. ಆಪರೇಷನ್ ಕಮಲಕ್ಕೆ ಮುಗಿ ಬೀಳ್ತಾ ಇದೆ. ಕೊನೆಗೆ ಇಲ್ಲಿ ಇದ್ದದ್ದು ಹೋಯ್ತು ಮದ್ನಗುಣದಿಂದ ಅಂತ ಹೇಳಿ DK ಶಿವಕುಮಾರ್ ತಾಳ್ಮೆಯನ್ನ ಪರೀಕ್ಷಿಸಿ ಕೊನೆಗೆ DKಶಿ ಅವರೇ ಹೇಳಿದಾಗೆ ನಾನು ಪಕ್ಷ ಬಿಡುವುದಿಲ್ಲ, ಆದ್ರೆ 71 ಶಾಸಕರನ್ನ ನಾನು ಹಿಡಿದಿಟ್ಟುಕೊಳ್ಳಿಕ್ ಆಗುದಿಲ್ಲ, ಅವರು ಸ್ವತಂತ್ರರು, ಅದಕ್ಕೆ ನಾನು ಜವಾಬ್ದಾರನಲ್ಲ ಅಂತ ಹೇಳಿರುವುದು ಇದು ಅಂತಿಮ ಸೂಚನೆ ಅನ್ನೋದು ಹೈಕಮಾಂಡ್ಗೂ ಅರ್ಥ ಆಗಿದೆ, ಸರ್ಜೇವಾಲ್ರಿಗೂ ಅರ್ಥ ಆಗಿದೆ, ವೇಣುಗೋಪಾಲ್ರಿಗೂ ಅರ್ಥ ಆಗಿದೆ, ಖರ್ಗೆ ಅವ್ರಿಗೂ ಅರ್ಥ ಆಗಿದೆ. ಹಾಗಾಗಿ ಮೇ 10 DK ಶಿವಕುಮಾರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗುವ ಪೂರ್ಣ ಲಕ್ಷಣಗಳು ಕಾಣ್ತಾ ಇದೆ. ಅದನ್ನ ಎದುರು ನೋಡುವುದಷ್ಟೇ ನಮಗಿರುವ ಒಂದು ಸಾಧ್ಯತೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.